Do you think there's been an increasing trend in the number of people that consume beer? ಬಿಯರ್ ಕುಡಿಯೋರಲ್ಲಿ ಜಾಸ್ತಿ ಆಗಿದೆ ಆ್ಯಂಡ್ ಆಲ್ಕೋಹಾಲ್ ಕುಡಿಯೋರು ಜಾಸ್ತಿ ಆಗಿದ್ದಾರೆ. ಐ ವುಡ್ ಸೇ ಎಸ್ ಅಂಡ್ ನೋ. ಯಾಕೆಂದರೆ ನಿಜ, ಯಾಕೆಂದರೆ ಈಗ ಲೈಫ್ ಸ್ಟೈಲ್ ಚೇಂಜಸ್ ಇದೆ. ಆಫ್ಟರ್ ಕೋವಿಡ್ ಗ್ಲೋಬಲ್ ಟ್ರೆಂಡ್ಸ್ ಹ್ಯಾವ್ ಚೇಂಜ್ಡ್ ಮ್ಯಾಸಿವ್ಲಿ. ಯಾಕೆಂದರೆ ಆ್ಯಂಡ್ ಎವ್ರಿ 3 to 5 years ಯುವರ್ ಗ್ಲೋಬಲ್ ಟ್ರೆಂಡ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಇಟ್ಸ್ ಅ ಟ್ರೆಂಡ್, ಅದಕ್ಕೆ ಇಟ್ಸ್ ಕಾಯಿಂಡ್ ದ ಟರ್ಮ್ ಟ್ರೆಂಡ್ ಅಲ್ವಾ. ಚೇಂಜ್ ಆಗ್ತಾನೆ ಇರುತ್ತೆ. ಇವಾಗ ಟ್ರೆಂಡ್ ಏನಿದೆ ಅಂದರೆ ನಾನ್ ಆಲ್ಕೋಹಾಲಿಕ್ ಕುಡಿಯೋಣ, ಆಲ್ಕೋಹಾಲ್ ಅಷ್ಟು ಬೇಡ, ಅಯ್ಯೋ ಯಾಕೆ ಅಂತ. ಬಟ್ ನೀವು ಅದೇ ಒಂದು ಲಿಮಿಟಲ್ಲಿ ಕುಡಿದ್ರೆ ಇಟ್ಸ್ ನಾಟ್ ಹಾರ್ಮ್ಫುಲ್. ಏನಾಗ್ಬಿಟ್ಟಿದೆ, ಅವ್ರು ಬರೀ ಪರ್ಸೆಪ್ಷನ್, ಜಾಸ್ತಿ ಕುಡಿದು ಹುಚ್ಚುಚ್ಚಾಗಾಡ್ತಾರೆ, ಆಮೇಲೆ ತಲೆನೋವು ಬರುತ್ತೆ, ಜಾಸ್ತಿ ಕುಡಿದು ಎಲ್ಲ ಮಾಡಿದ್ದಾರೆ ಎಷ್ಟೊಂದು ಜನ. ಸೊ ಬರೀ ಅದೇ ಪರ್ಸೆಪ್ಷನ್ ಇಟ್ಕೊಂಡು ಇದು ತಪ್ಪು ಅಂತ ಹೇಳ್ಬಿಟ್ಟಾರೆ. ಅದೇ ಹೇಳ್ದಂಗೆ ನೀರು ಜಾಸ್ತಿ, ಅವರು ಪ್ರೋಟೀನ್ ಜಾಸ್ತಿ ತಿನ್ನಬೇಕು, ಪ್ರೋಟೀನು ಜಾಸ್ತಿ ತೊಗೊಳ್ಳಿ ಕಿಡ್ನಿ ಫೇಲ್ ಆಗುತ್ತೆ. ರೈಟ್. ಸೊ ಅದೇನಾದ್ರು ಯೋಚನೆ ಮಾಡಿದ್ದೀರಾ ಆದರೆ ಅದೇ ಯೂತ್ಗೆ ಅರ್ಧಂಬರ್ಧ ನಾಲೆಡ್ಜ್ ಇರುತ್ತಲ್ಲ, ದಟ್ ಈಸ್ ಮೋರ್ ಡೇಂಜರಸ್. ಸೊ ಎಲ್ಲ ಲಿಮಿಟಲ್ಲಿದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹಾಗನ್ಬಿಟ್ಟು ನೀವು ಅನ್ನೆಸರಿಗೆ ಸ್ಟ್ರೈನ್ ಕೊಡಬಾರ್ದು. ಈಗ ಯಾರಿಗೋ ಕಿಡ್ನಿ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ ಇದ್ದರೆ ದೆನ್ ಯು ಹ್ಯಾವ್ ಟು ಅವಾಯ್ಡ್, ಯು ಹ್ಯಾವ್ ಟು ಮೇಕ್ ಸೋ ಮೆನಿ ಚೇಂಜಸ್, ನಾಟ್ ಜಸ್ಟ್ ಲೀವ್ ಆಲ್ಕೋಹಾಲ್ ಆರ್ ಲೀವ್ ಶುಗರ್ ಆರ್ ಲೀವ್ ಎನಿಥಿಂಗ್. ತುಂಬ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕಾಗತ್ತೆ. ನೀವು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ನನಗೇನು ಸೂಟ್ ಆಗುತ್ತೆ ಅದ್ರ ಪ್ರಕಾರ ನೀವು ನಡ್ಸ್ಕೊಂಡು ಹೋಗ್ಬೇಕು. ಇಲ್ಲಿದ್ರೆ ನೀವೇ ಡಮಾರ್ ಅನ್ನೋದು ನಮ್ಗಲ್ಲ. ಸೊ ದಟ್ ಈಸ್ ನಾಟ್ ಆರ್ ರೆಸ್ಪಾನ್ಸಿಬಿಲಿಟಿ. ಐ ಥಿಂಕ್ ಯು ಮೆನ್ಷನ್ ಇನ್ ಬಿಟ್ವೀನ್ ಆಲ್ಕೋಹಾಲಿಕ್ ಅಂಡ್ ನಾನ್ ಆಲ್ಕೋಹಾಲಿಕ್ ಬಿಯರ್. ಸೊ ಎರಡಕ್ಕೂ ಪ್ರಾಸೆಸ್ ಸೇಮ್ ಇರುತ್ತಾ? ವಾಟ್ ಇಸ್ ದ ಪ್ರಾಸೆಸ್ ಆಫ್ ಫರ್ಮೆಂಟೇಷನು ಎಲ್ಲ ಸಿಮಿಲರ್. ಬಟ್ ನಾನ್ ಆಲ್ಕೋಹಾಲಿಕಲ್ಲಿ ಈಸ್ಟೇ ಬೇರೆ ಇರುತ್ತೆ, ಅಲ್ಲಿ ಫರ್ಮೆಂಟಬಲ್ಸ್ ಬೇರೆ ಇರುತ್ತೆ. ಒಂದೊಂದು ನಾನ್ ಆಲ್ಕೋಹಾಲಿಕಲ್ಲಿ ಮಾಲ್ಟ್ ಶುಗರ್ಸ್ ರಿಟೈನ್ ಆಗುತ್ತೆ. ಅದು ಏನಾಗುತ್ತೆ ಅಂದರೆ ಅದು ಸ್ಪಾಯ್ಲೇಜ್ ಇಶ್ಯೂಸ್ ಜಾಸ್ತಿ ಬರೋದು. ಅದಕ್ಕೆ ಜಾಸ್ತಿ ನಾನ್ ಆಲ್ಕೋಹಾಲಿಕ್ ಬೆವ್ರೇಜಸ್ ಬಿಯರು ನೀವು ಮಾರ್ಕೆಟಲ್ಲಿ ನೋಡೋಲ್ಲ. ಯಾಕೆಂದರೆ ಅದು ಸ್ಪಾಯ್ಲೇಜ್ ಇಶ್ಯೂಸ್ ತುಂಬ ಇದೆ. ಅದಕ್ಕೆ ಪ್ರಿಸರ್ವೇಟಿವ್ ಅದು ಇದು ಆಮೇಲೆ ಬೇರೆ ಥರ ಮಾಡ್ತೀವಿ, ಕಾನ್ಸಂಟ್ರೇಟ್ಸ್ ಅದು ಮಾಡಿದ್ರೆ ನಿಮಗೆ ಆರ್ಟಿಫಿಷಿಯಲ್ ಫೀಲಿಂಗ್ ಬಂದೇ ಬರುತ್ತೆ. ಅದಕ್ಕೆ ಬಿಯರ್ ಫೀಲಿಂಗ್ ಬರೋಲ್ಲ. ಅದೆಲ್ಲ ಬೇಕು ಅಂದರೆ ಅದಕ್ಕೆ ಕಾಸ್ಟ್ ಇದೆ. ಆ ಕಾಸ್ಟ್ ಏನು ಅಂದರೆ, ಕಾಸ್ಟ್ ಇಸ್ ಸೋ ಹೈ ಟು ಮೇಂಟೈನ್ ಕೋಲ್ಡ್ ಚೈನ್, ಟು ಸೆಂಡ್ ಇಟ್ ಟು ಒನ್ ಔಟ್ಲೆಟ್ ಟು ಅನದರ್, ಗೆಟಿಂಗ್ ಏನು ಅಂದರೆ ಅದಕ್ಕೆ ಸೆಕ್ಯೂರಿಂಗ್ ಲೈಸೆನ್ಸಸ್ ಫಾರ್ ದಟ್, ಟೆಲಿಂಗ್ ಇದು ನಾನ್ ಆಲ್ಕೋಹಾಲಿಕ್ಕು. ಅವರು ಎಕ್ಸೈಸ್ ಅವ್ರು ಬಂದು ಸಡನ್ನಾಗಿ ಚೆಕ್ ಮಾಡಿ ಇದು ಆಲ್ಕೋಹಾಲ್ ಇದೆ, ಅದು ಹೆಂಗೆ ನೀನು ನಾನ್ ಆಲ್ಕೋಹಾಲಿಕ್ ಅಂದೆ ಅಂತ. ಅದರಲ್ಲೂ ಎಷ್ಟು ಆಲ್ಕೋಹಾಲ್ ಇರುತ್ತಲ್ಲ? ನಾನ್ ಆಲ್ಕೋಹಾಲಿಕ್ ಅಂದರೆ ಲೆಸ್ ದೆನ್ 0.3%, 0.5% ಅಂದರೆ ಅದು ನಾನ್ ಆಲ್ಕೋಹಾಲಿಕ್ ಕ್ಯಾಟಗರಿಗೆ ಬರುತ್ತೆ. ಆಲ್ಕೋಹಾಲ್ ಫ್ರೀ ಝೀರೋ ಆಲ್ಕೋಹಾಲು ಇದೆ, 0.001 ಅಂತಿರತ್ತಲ್ಲ, ಅದರಲ್ಲೂ ಎಷ್ಟೋ ಮಿನಿಸ್ಕ್ಯೂಲಲ್ಲಿ ಇರುತ್ತೆ. ಹೆಂಗೆ ಅಂದರೆ ನಿಮ್ಮ ಹಣ್ಣಲ್ಲೇ ಜಾಸ್ತಿ ಇರುತ್ತೆ. ಒಂದು 1% ಆಲ್ಕೋಹಾಲ್ ಇರ್ಬೋದು, 2% ಇರ್ಬೋದು, 0.8% ಇರ್ಬೋದು. ಹಣ್ಣಲ್ಲೇ ಒಂದು ಸ್ವಲ್ಪ ಇರುತ್ತೆ, ಜಾಸ್ತಿ ಹಣ್ಣಾಗಿರೋದು ಐಟಮಲ್ಲಿ. ಸೊ ಅದಕ್ಕಿಂತ ಕಮ್ಮಿ ಇರೋದಕ್ಕೆ ನಾನ್ ಆಲ್ಕೋಹಾಲಿಕ್ ಅಂತ ಟರ್ಮ್ ಮಾಡ್ಯಾರ ಅಷ್ಟೇ. ಯಾಕೆಂದರೆ ನಾನ್ ಆಲ್ಕೋಹಾಲಿಕ್ ಅಂದರೆ ನೀವು ಏನು ಯಾವುದ್ರಲ್ಲೂ ಆಲ್ಕೋಹಾಲ್ ಇರಲೇಬಾರ್ದು, ಯಾವುದು ನಿಮ್ಮ ಮೆಡಿಸನ್ನಲ್ಲಿ ಅದು ಇದು ಅಂದರೆ ಅವಾಗೇನಾಗತ್ತೆ ಅದು. ಸೊ ಇದು ಆಲ್ಕೋಹಾಲ್ ಇದೆ, ಅದು ಹೆಂಗೆ ನಾವು ತೊಗೋಬೋದು ಅಂತ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನ್ ಆಲ್ಕೋಹಾಲಿಕ್ ಕ್ಯಾಟಗರಿ ಲೆಸ್ ದೆನ್ 0.5% ನಾನ್ ಆಲ್ಕೋಹಾಲಿಕ್ ಕ್ಯಾಟಗರಿ ಕೊಟ್ಟಿದ್ದಾರೆ. ಸೊ ಆಲ್ಕೋಹಾಲ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಏನೋ ಒಂದು ಪರ್ಸೆಂಟೇಜಲ್ಲಿ ಇದ್ದೇ ಇರುತ್ತೆ. ಹಾಂ.